ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೆಟಸ್ ಕಮ್ ಟು ದ ಪಾಯಿಂಟ್ ಡೈರೆಕ್ಟ್ಲಿ. ಸೇವಾ ಸಿಂಧುನ ಲಾಗಿನ್ ಆಗ್ತಾಯಿಲ್ಲ ಅಂತ ಭಾಳ ಜನ ಹೇಳಿದ್ರು. ತಾಳ್ಮೆಯಿಂದ ಮಾಡಿ, ಆರಾಮಾಗುತ್ತೆ, ಏನು ತೊಂದರೆ ಇಲ್ಲ. ಇವಾಗ ನಾನು ಲಾಗಿನ್ ಮಾಡಿದ್ದೀನಿ. ಲಾಗಿನ್ ಮಾಡಿದ ತಕ್ಷಣ ನೋಡಿ ಲಾಗಿನ್ ಮಾಡಿದ್ದೀನಿ. ಅಪ್ಲೈ ಸರ್ವಿಸಸ್ ನಾನು ಇವತ್ತು ಎರಡೂ ಸಹ ನಿಮಗೆ ಹೇಳ್ತೀನಿ. ಪ್ರೈಮರಿ ಸ್ಕೂಲ್ ಅಂತ ಅಂದರೆ ಪ್ರೈಮರಿ, ಮಿಡಲ್ ಕ್ಲಾಸ್ ಮತ್ತು ಹೈ ಸ್ಕೂಲ್ ಗಂಟ 10ನೇ ಕ್ಲಾಸ್ ಗಂಟ ಪ್ರತಿಯೊಂದನ್ನು ವಿಚಾರ ಹೇಳ್ತೀನಿ. ಅದಾದಮೇಲೆ ಆಫ್ಟರ್ PUC ಅವ್ರದ್ದು ಸಹ ನಾನು ಹೇಳ್ತೀನಿ. ಓಕೆ, ಇವಾಗ ಮೇನ್ BMTCದು ಹೇಳ್ಕೊಡ್ತೀನಿ ನಾನು ನಿಮಗೆ. BMTC ಅಂತ ಹಾಕಿ, BMTC ಏನು ಬೇರೆ ಹಾಕಕ್ಕೆ ಹೋಗಬೇಡಿ. ಇಲ್ಲಿ ನಾನು ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. BMTC ಅಂತ ಸರ್ಚಲ್ಲಿ ಹಾಕಿದ್ದೀನಿ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಬಸ್ BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ಇದೆ. ಸರ್ಚಲ್ಲಿ BMTC ಹಾಕ್ಕೋಬೇಕು. ತಿರ್ಗಾ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಅಪ್ಲೈ ಫಾರ್ ದ ಸರ್ವಿಸಸ್ಸಲ್ಲಿ ಡೈರೆಕ್ಟಾಗಿ ವ್ಯೂ ಆಲ್ ಸರ್ವಿಸಸ್ ಅಂತ ಹೋಗಿ, ಅದಾದಮೇಲೆ ಇಲ್ಲಿ ಸರ್ಚಲ್ಲಿ ನೋಡಿ, ಇಲ್ಲಿ ಹತ್ತಿರದಲ್ಲಿ ತೋರಿಸ್ತೀನಿ. BMTC ಅಂತ ಹಾಕಿದ ನಂತರ ಕೆಳಗಡೆ ಅಪ್ಲಿಕೇಶನ್ ಫಾರ್ BMTC ಬಸ್ ಪಾಸ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟೂಡೆಂಟ್ ಬಸ್ ಪಾಸ್ದು ಅಪ್ಲಿಕೇಶನ್ದು ಒಂದು ಫಾರ್ಮೆಟ್ ಬರುತ್ತೆ. ಆ ಫಾರ್ಮೆಟ್ನ ಡೌನ್ಲೋಡ್ ಮಾಡಿಕೊಂಡು ಯಾವ ಥರ ತುಂಬಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಕ್ಲೀನಾಗೆ. ತಿರ್ಗಾ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಬೇರೆಯವ್ರಿಗೆ ತಿಳಿಸ್ಕೊಡಿ, ಕಲಿಸ್ಕೊಡಿ. ಓಕೆ, ಇದನ್ನು ನಾನು ನಿಮಗೆ ಡೈರೆಕ್ಟಾಗಿ ಅದನ್ನು ಅಪ್ಲಿಕೇಶನ್ ಬಸ್ ಪಾಸು ನಾನು ಇಂಗ್ಲೀಷಲ್ಲಿ ಫಸ್ಟ್ ಆಂಗ್ಲ ಭಾಷೆನಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಅದಾದಮೇಲೆ ನಮ್ಮ ಕನ್ನಡ ಭಾಷೆನಲ್ಲೂ ತೋರಿಸ್ತೀನಿ. ಅದನ್ನು ಏನು ತುಂಬಿಸ್ಕೋಬೇಕು, ಯಾವ ಥರ ಮಾಡಬೇಕು, ಸೀಲ್ ಸಿಗ್ನೇಚರ್ ಎಲ್ಲಿ ಬರುತ್ತೆ, ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ಕ್ಲೀನಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ಹಾಕಿ, ಆರಾಮಾಗಿ ನಿಮ್ಮ ಬಸ್ ಪಾಸ್ ಆಗುತ್ತೆ. ಒಂದು ನೋಡಿ, ಇಲ್ಲಿ BMTCದು ಇದನ್ನು ಸ್ವಲ್ಪ ದೂರ ಮಾಡ್ತೀನಿ. BMTCದು ಫಸ್ಟ್ ಸ್ಟೂಡೆಂಟ್ಸ್ ನೇಮ್ ಹಾಕ್ತೀನಿ. ಸ್ಟೂಡೆಂಟ್ ನೇಮ್ ಹಾಕಿದ ನಂತರ ಸ್ಯಾಟ್ಸ್ ನಂಬರ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಸ್ಯಾಟ್ಸ್ ನಂಬರ್ 1ನೇ ಕ್ಲಾಸಿಂದ 10ನೇ ಕ್ಲಾಸ್ಗೆ ಸ್ಯಾಟ್ಸ್ ನಂಬರ್ ಅಂತ ಇರುತ್ತೆ. ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಇಲ್ಲಿ ಅಫಿಕ್ಸ್ ಎ ರೀಸೆಂಟ್ ಸ್ಟ್ಯಾಂಪ್ ಸೈಜ್ ಫೋಟೋ ಆಫ್ ದಿ ಅಪ್ಲಿಕೆಂಟ್ ವಿತ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಸಮೇತ ಇರಬೇಕು. ಅದನ್ನು ನಾನು ಮಾಡಿದ್ದೀನಿ. ಈಗ ನನ್ನ ಚಿಕ್ಕ ಮಗಂದು ಅಂತ ಅಂದರೆ ನಾನಂದೇ ಡೈರೆಕ್ಟಾಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಏನು ಎತ್ತ ಅಂತ ಇರುತ್ತೆ. ಅದನ್ನೇ ನೀವು ಮಾಡಬೇಕಾಗತ್ತೆ. ಇಲ್ಲಿ ಅವ್ರದ್ದು ಸೀಲ್ ಸಿಗ್ನೇಚರ್ ಇರುತ್ತೆ, ನಂಬರ್ ಎಲ್ಲ ಇರುತ್ತೆ. ಸೊ ಅದೇ ಥರ ನೀವು ಮಾಡ್ಕೊಬೇಕಾಗತ್ತೆ. ಓಕೆ, ಲೆಟಸ್ ಕಮ್ ಟು ದ ಪಾಯಿಂಟ್. ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ, ಜೆಂಡರ್ ಹಾಕ್ಕೊಳ್ಳಿ. ಆಮೇಲೆ ಜನರಲ್ ಮೆರಿಟ್ ಆದರೆ ಜನರಲ್ ಮೆರಿಟು, SC ST ಆಗಿದ್ದರೆ RD ನಂಬರ್ ಬೇಕಾಗುತ್ತೆ. ನಿಮ್ಮ ಕ್ಯಾಸ್ಟಿನ RD ನಂಬರ್ ಅಂತ ಇರುತ್ತೆ, ಅದು ಲೈಫ್ ಟೈಮ್ ಇರುತ್ತೆ. ದಯವಿಟ್ಟು ಆ RD ನಂಬರ್ ಹಾಕೋಬೇಕಾಗುತ್ತೆ. ಅದು ಅಪ್ಲಿಕೇಶನಲ್ಲಿ ಇಲ್ಲಲ್ಲ, ಬರೀ SC ಇಲ್ಲ ST ಅಂತ ಹಾಕ್ಕೊಳ್ಳಿ. OBC ಆಗಿದ್ದ ಪಕ್ಷದಲ್ಲಿ OBC ಹಾಕ್ಕೊಳ್ಳಿ. ಇದಾದಮೇಲೆ ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ಸು, ಡೋರ್ ನಂಬರ್ ಹಾಕಿ, ಸ್ಟ್ರೀಟ್ ಹಾಕಿ, ಲೊಕ್ಯಾಲಿಟಿ ನೀವು ಯಾವ ಜಾಗದಲ್ಲಿದ್ದೀರಿ, ಪಿನ್ ಕೋಡ್ ಹಾಕಿ. ಪಿನ್ ಕೋಡ್ ಹಾಕಿದ ನಂತರ ತಂದೆಯ ಹೆಸರು, ತಂದೆಯ ಕಾಂಟ್ಯಾಕ್ಟ್ ನಂಬರ್ ಹಾಕಿ, ತಾಯಿಯ ಹೆಸರು. ಅದಾದ ನಂತರ ಕೆಳಗಡೆ ಇದನ್ನು ಎಸ್ ಆರ್ ನೋ ಟಿಕ್ ಮಾಡಲೇಬೇಕು. ಅದನ್ನು ಟಿಕ್ ಮಾಡಿದ್ದೀನಿ ನಾನು. ಅದಾದಮೇಲೆ ಇದನ್ನು ಅಷ್ಟೇ ಎಸ್ ಆರ್ ನೋ ಅಂತ ಹಾಕಬೇಕು. ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ಇಲ್ಲ ಕೊಡಬೇಕು. ಸ್ಕೂಲಿಂದನೇ ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿದ್ದರೆ ಅದನ್ನು ಎಸ್ ಅಥವಾ ನೋ ಅಂತ ಹಾಕಬೇಕು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ ಹಾಕಬೇಕು. ಅದಾದಮೇಲೆ ಯಾವ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದ್ದಾರೆ ಅದನ್ನು ಪೂರ್ತಿಯಾಗಿ ಇದೆಲ್ಲ ನೀವು ಕ್ಯಾಪಿಟಲ್ ಲೆಟರ್ ಅಂದರೆ ಬ್ಲಾಕ್ ಲೆಟರ್ಸ್ ನೋಡಿ ಇಲ್ಲಿ ಹಾಕಿದ್ದೀನಿ, ಬ್ಲಾಕ್ ಲೆಟರ್ಸಲ್ಲಿ ಹಾಕಬೇಕು. ಓಕೆ, ದೆನ್ ಕಮಿಂಗ್ ಟು ದ ಪಾಯಿಂಟ್. ಇಲ್ಲಿ ಸಿಗ್ನೇಚರ್ ಆಫ್ ದ ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್, ತಂದೆ ತಾಯಿ ಅಥವಾ ಪೋಷಕರ ಸಿಗ್ನೇಚರ್ ಸಹಿ ಬೇಕಾಗುತ್ತೆ. ಸ್ಟೂಡೆಂಟ್ ಸಿಗ್ನೇಚರ್ ಬೇಕಾಗುತ್ತೆ. ಸ್ಟೂಡೆಂಟ್ ಸಿಗ್ನೇಚರ್ ಅಂತ ಅಂದರೆ ಅವ್ರ ಕಡೆಯಿಂದನೇ ಅವ್ರ ಹೆಸರೇ ಬರೆಸಿ, ಇಲ್ಲ ಅಂತ ನೀವೇ ಬರೀರಿ, ಏನು ತೊಂದರೆ ಇಲ್ಲ. ರಿಜಿಸ್ಟ್ರೇಷನ್ ನಂಬರ್, ಇದೊಂದು ಡೌಟ್ ಇದೆ ಪ್ರತಿಯೊಬ್ಬರಿಗೂ. ರಿಜಿಸ್ಟ್ರೇಷನ್ ನಂಬರ್ ಅಂತ ಅಂದರೆ ಫಸ್ಟ್ PUCಯಿಂದ ಅಂದರೆ 11ನೇ ಕ್ಲಾಸಿಂದ ಎಲ್ಲಿ ಗಂಟ ಇದ್ದಾರೆ ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಕಾಲೇಜಿಂದು. ಆ ನಂಬರ್ನ ಹಾಕಬೇಕಾಗತ್ತೆ. ಆಮೇಲೆ ಸಿಗ್ನೇಚರ್ ಆಫ್ ದಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂದರೆ HM ಯಾರು ಇರ್ತಾರೆ ಅವ್ರದ್ದು ಸೀಲ್ ಸಿಗ್ನೇಚರ್ ಆಗಬೇಕಾಗತ್ತೆ. ಸೊ ಅದನ್ನು ಹಾಕಿ. ಇದು ಆಂಗ್ಲ ಭಾಷೆಯಲ್ಲಿ. ಕನ್ನಡ ಭಾಷೆನಲ್ಲೂ ತೋರಿಸ್ತೀನಿ, ಅದನ್ನು ನೋಡ್ಕೊಂಬಿಡಿ. ಅದಾದ ನಂತರ ನಾನು ಬೇರೆ ಪ್ರೊಸೀಡ್ ಮಾಡ್ತೀನಿ. ಕನ್ನಡ, ವೇರ್ ಈಸ್ ಕನ್ನಡ? ಒಂದು ನಿಮಿಷ. ಅಪ್ಲಿಕೇಶನ್ ಫಾರ್ ಸ್ಟೂಡೆಂಟ್ ಬಸ್ ಪಾಸ್, ಒಂದು ನಿಮಿಷ. ನಾನು ನಿಮಗೆ ಆಂಗ್ಲ ಭಾಷೆನಲ್ಲಿ ತೋರಿಸ್ದೆ, ಕನ್ನಡ ಭಾಷೆನಲ್ಲೂ ತೋರಿಸ್ಬಿಡ್ತೀನಿ. ಸೇಮ್ ಅದೇ ಥರ ಬರುತ್ತೆ. ಅನುಬಂಧ 1 ಅಂತ ಅಂದರೆ ಅನೆಕ್ಷರ್ 1 ಅಂತ. ಸೇಮ್ ನಿಮ್ಮ ಫೋಟೋ, ವಿದ್ಯಾರ್ಥಿಯ ಹೆಸರು, SATS ಸ್ಯಾಟ್ಸ್ ನಂಬರು, ಹುಟ್ಟಿದ ದಿನಾಂಕ, ಲಿಂಗ, ವರ್ಗ, ಆಮೇಲೆ ಪ್ರಸ್ತುತ ಅಂಚ ವಿಳಾಸ, ಇವಾಗಿರೋಂಥ ಅಡ್ರೆಸ್ಸು, ಮನೆ ನಂಬರು, ಬೀದಿ, ಸ್ಥಳ, ಯಾವ ಜಾಗದಲ್ಲಿದ್ದೀರಾ ಅದು, ಪಿನ್ ಕೋಡ್ ಹಾಕಿ, ತಂದೆಯ ಹೆಸರು, ತಾಯಿಯ ಹೆಸರು. ಇಲ್ಲಿ ಕೆಳಗಡೆ ಇದನ್ನು ಸ್ವಲ್ಪ ಹತ್ತಿರದಲ್ಲೇ ತೋರಿಸ್ತೀನಿ. ಹೌದು ಇಲ್ಲ ಅನ್ನೋದನ್ನ ಟಿಕ್ ಮಾಡಲೇಬೇಕು. ದಯವಿಟ್ಟು ಟಿಕ್ ಮಾಡಿ. ನೀವು ವಸತಿ ನಿಲಯದಲ್ಲಿ ವಾಸವಾಗಿದ್ದೀರಾ ಅದನ್ನು ಅಂದರೆ ಹಾಸ್ಟೆಲಲ್ಲಿ ಇದ್ದೀರಾ ಅಂತ
ಅದಾದ ನಂತರ ನೀವು ಶಾಲೆಯಿಂದ ಕೊಟ್ಟಿರೋಂಥ ವಸತಿನಲ್ಲಿದ್ದರೆ ಅದನ್ನು ಹೌದು ಇಲ್ಲ ಅಂತ ಹಾಕಬೇಕು. ಪೋಷಕರು ಮತ್ತು ಹೆತ್ತವರ ಸಹಿ ಬೇಕು. ಅದಾದಮೇಲೆ ವಿದ್ಯಾರ್ಥಿಯ ಸಹಿ ಬೇಕು. ಕೆಳಗಡೆ ಇರೋಂಥದ್ದು ಪ್ರಾಂಶುಪಾಲರ ಸಹಿ ಮತ್ತು ಸೀಲ್ ಬೇಕಾಗುತ್ತೆ. ವಿದ್ಯಾರ್ಥಿಯ ದಾಖಲಾತಿ ಸಂಖ್ಯೆ ಅನ್ನೋದು PUC ನಂತರನೇ ಅದು ಬೇಕಾಗಿರೋಂಥದ್ದು. ಅದು ಮಾತ್ರ ತಿಳ್ಕೊಳ್ಳಿ. ಈ ಫೋಟೋ ಮೇಲೆ ಕ್ರಾಸ್ ಆಗಿ ಸಿಗ್ನೇಚರು ಆಗಿರಬೇಕು, ಸೀಲು ಆಗಿರಬೇಕು. ಓಕೆ, ಈಗ ಡೈರೆಕ್ಟಾಗಿ ಪಾಯಿಂಟಿಗೆ ಬಂದ ಪ್ರೊಸೀಡ್ ಟು ಅಪ್ಲೈ ಅಂತ ಬರುತ್ತೆ. ಪ್ರೊಸೀಡ್ ಟು ಅಪ್ಲೈ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಆಧಾರ್ ಅಥಾಂಟಿಕೇಷನ್ ತೊಗೊಬೇಕು. ಆಧಾರ್ ಅಥಾಂಟಿಕೇಷನ್ ಅಂತ ಅಂದರೆ ಮಕ್ಕಳದು ಆಧಾರ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ, ಅವ್ರದ್ದು ಅಪ್ಲಿಕೇಶನ್ನು ನೀವು ಮಾಡಬೇಕಾಗತ್ತೆ. ಲೊಕೇಶನ್ ಕೇಳುತ್ತೆ, ಸಿಸ್ಟಮ್ ಲೊಕೇಶನ್ ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಸಿಸ್ಟಮ್ ಲೊಕೇಶನ್ನ ಆನ್ ಮಾಡಬೇಕಾದ್ರೆ ಅಲ್ಲಿ ಓಕೆ ಅಂತ ಕೊಟ್ಟರೆ ನಿಮಗೆ ಸಿಸ್ಟಮ್ ಲೊಕೇಶನ್ ಆನ್ ಆಗುತ್ತೆ. ಓಕೆ, ಇದನ್ನು ನಾನು ಮಿನಿಮೈಸ್ ಮಾಡ್ತೀನಿ, ಆಮೇಲೆ ಲೊಕೇಶನ್ ಆಫ್ ಮಾಡ್ತೀನಿ ನಾನು. ವ್ಯೂ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಇನ್ಸ್ಟ್ರಕ್ಷನ್ಸ್ ಆರಾಮಾಗಿ ಓದಿ ಒಂದು ಸತಿ ಕ್ಲೀನಾಗಿ ಯಾವ್ದಾವ್ದು ಇನ್ಸ್ಟ್ರಕ್ಷನ್ಸ್ ಇದೆ, ಏನು ಎತ್ತ ಅಂತ ಬರುತ್ತೆ. ಗೊತ್ತಾಗಲಿಲ್ಲ ಅಂತಂದರೆ ಆಮೇಲೆ ನನಗೆ ಕೇಳಿ, ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ಅದು ಸಪ್ರೇಟಾಗಿ ಹೇಳ್ತೀನಿ. ಇಂಡಿಯನ್ ಸಿಟಿಸನ್ ಅಂತ ಇದೆ, ದಯವಿಟ್ಟು ಇಂಡಿಯನ್ ಸಿಟಿಸನ್ ಅಂತ ಹಾಕಿ. ಆಧಾರ್ OTP ಕೇಳುತ್ತೆ. ಆಧಾರ್ OTP ಕೇಳಿದಾಗ ನೀವು ಆಧಾರ್ OTP ಕೊಡಬೇಕಾಗತ್ತೆ. ಓಕೆ, ಸೊ ಇವಾಗ ನಾನು ಫಸ್ಟು ಪ್ರೈಮರಿ ಸ್ಕೂಲ್ದು ಮಾಡಿ ನಿಮಗೆ ತೋರಿಸ್ತೀನಿ. ಆಧಾರ್ OTP ಹಾಕಬೇಕಾಗತ್ತೆ, ಆಧಾರ್ ನಂಬರ್ ಹಾಕಬೇಕಾಗತ್ತೆ. ಆಂಗ್ಲ ಭಾಷೆನಲ್ಲಿ ಬರ್ತಾಯಿದೆ, ಈ ಟ್ರಾನ್ಸ್ಲೇಟ್ ಅಂತ ಮಾಡಿದ್ರೆ ಅದು ಆಟೋಮೆಟಿಕಾಗಿ ಕನ್ನಡಕ್ಕೆ ಹೋಗುತ್ತೆ. ನಾನು ಇದೇನು ಟ್ರಾನ್ಸ್ಲೇಟ್ ಮಾಡಲ್ಲ. ಇವಾಗ ಆಧಾರ್ ನಂಬರ್ ಹಾಕಬೇಕು. ಈ ಕಡೆ ಸೈಡ್ ಹಾಕೋತೀನಿ, ಯಾಕಂದರೆ ಆಧಾರ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ರಿವೀಲ್ಡ್. ನಾನು ಅದಕ್ಕೋಸ್ಕರ ರಿವೀಲ್ ಮಾಡ್ತಾಯಿಲ್ಲ. ಅದನ್ನು ಹೆಂಗೆ ಏನು ಎತ್ತ ಅಂತ ಹೇಳ್ತೀನಿ. ಫಸ್ಟು ಆಧಾರ್ ನಂಬರ್ ಹಾಕೋತೀನಿ. ಆಧಾರ್ ನಂಬರ್ ಹಾಕಿದ ನಂತರ ನಿಮಗೆ OTP ಬರುತ್ತೆ. ಇಲ್ಲಿ ಏನು ನಿಮಗೆ ಆಧಾರ್ ನಂಬರ್ ಕಾಣಿಸ್ತಾ ಇಲ್ಲ, ಹಂಗೆ ಹಾಕ್ತೀನಿ ನೋಡಿ. ಇಲ್ಲಿ ಆಧಾರ್ ನಂಬರ್ ಇದೆ, ಆಧಾರ್ ನಂಬರ್ ಹಾಕಿದ್ದೀನಿ. ಇಲ್ಲಿ ಆಧಾರ್ ನಂಬರ್ ಹಾಕಿದ್ದೀನಿ. ಇದನ್ನು ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ಡೌನ್ಗೆ ಹೋಗಿ ಇಲ್ಲಿ OTP ಅಂತ ಕಾಣಿಸುತ್ತೆ, ಇದನ್ನು ಒತ್ತಿದ ತಕ್ಷಣ ಜನರೇಟ್ OTP ಅಂತ ಬರುತ್ತೆ. ಓಕೆ, 919396 ಚಿಕ್ಕೋನ ಹತ್ರ ಇದೆ. ಚಿಕ್ಕೋನ ಫೋನ್ ತೊಗೊಬನಪ್ಪ. ಈಗ OTP ಬರುತ್ತೆ. OTP ಕಳಿಸಾಗಿದೆ ನೋಡಿ. OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಈಗ OTP ಬಂದಿರುತ್ತೆ. ಆ OTPನ ನಾವು ಇಲ್ಲಿ ಹಾಕಬೇಕಾಗತ್ತೆ. ಪೇ ಇಲ್ಲೇ ಬಂತು ತಾಳಪ್ಪ. 2 ಸಿಮ್ ಕಾರ್ಡು ಇಲ್ಲೇ ಇದೆ. ಸೊ ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡೆ, ಇನ್ನೊಂದು ಫೋನಲ್ಲಿ ಏನಾದರೂ ಬಂದ್ಬಿಡುತ್ತಾ ಅಂತ. ಅವ್ದು ಯಾವ್ದು ನಂಬರು, ಅಲ್ಲಿ ಯಾವುದೈತೆ? 2 ಇದರಲ್ಲೇ ಇದೆಯಾ? ಓಕೆ, ಸೊ ಈಗ OTP ಬಂತು. OTP ಹಾಕ್ತಾಯಿದ್ದೀನಿ. OTP ಹಾಕಿದ ನಂತರ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣವೇ ಅದು ವ್ಯಾಲಿಡೇಟ್ ಅಂತ ಕೇಳುತ್ತೆ. ಇದೇನು ಒತ್ತಕ್ಕೆ ಹೋಗಬೇಡಿ, ಅದು ಆಟೋಮೆಟಿಕ್ಕಾಗಿ ಅಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಬರುತ್ತೆ ನೋಡಿ. ಇಲ್ಲಿ ಏನು ಬರ್ತಾಯಿಲ್ಲ. ಓಕೆ, ಏನು ಇದು ಮಾಡೋದು ಬೇಕಾಗಿಲ್ಲ. ಕ್ಲಿಕ್ ಹಿಯರ್ ಟು ಗೆಟ್ ಡಾಟಾ ಅಂತ ಕೊಟ್ಟಿದ ತಕ್ಷಣ ಪೂರ್ತಿ ಡೀಟೇಲ್ಸು ನಾವು ಆಧಾರಲ್ಲಿ ಏನು ಕೊಟ್ಟಿದ್ದೀವಿ, ಪ್ಲೀಸ್ ವೇಟ್ ಅಂಟಿಲ್ ದ ಡಾಟಾ ಈಸ್ ಫೆಚ್ಡ್ ಅಂತ ಬರುತ್ತೆ ನೋಡಿ. ದಯವಿಟ್ಟು ಮಾಹಿತಿ ಬರುವವರೆಗೆ ನಿರೀಕ್ಷಿಸಿ ಅಂತ ಬರುತ್ತೆ. ಇದನ್ನು ಓಕೆ ಅಂತ ಕೊಡಿ. ಆವಾಗ ಎಲ್ಲ ಡಾಟಾ ಬಂದ್ಬಿಡುತ್ತೆ. ಏನು ಹೆಸರು, ತಂದೆ ಹೆಸರು ನಾವು ಫಿಲಪ್ ಮಾಡಬೇಕಾಗತ್ತೆ. ಫೋಟೋ, ನನ್ನ ಮಗನ ಫೋಟೋ ಬಂದಿದೆ. ಸೊ ಇಲ್ಲಿ ತಂದೆ ಹೆಸರು ಹಾಕಬೇಕು. ಇಲ್ಲಿ ಅವ್ರದ್ದು ಏಜ್ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಮದರ್ ಹೆಸರು ಹಾಕಬೇಕಾಗತ್ತೆ. ಓಕೆ, ಅದಾದಮೇಲೆ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ ದಯವಿಟ್ಟು ಆಧಾರಲ್ಲಿ ಯಾವುದಿದೆ ಅದನ್ನೇ ಹಾಕಿ. ಇಲ್ಲ ಅಂತಂದರೆ ನೀವು ಸಪ್ರೇಟಾಗಿ ತಂದೆ ತಾಯಿದು ಏನು ಪೋಷಕರದ ನಂಬರ್ ಇದೆ ಅದನ್ನು ಹಾಕಿ, ಏನು ತೊಂದರೆ ಇಲ್ಲ. ಆಮೇಲೆ ಇಮೇಲ್ ID ದಯವಿಟ್ಟು ಮಿಸ್ ಮಾಡದೆ ಹಾಕಿ ನೋಡಿ. OTP ಈ ನಂಬರ್ಗೆ ಬರುತ್ತೆ, ಅದು ಕೇಳುತ್ತೆ, ಅದು OTP. ಸೊ OTP ಬಂತು ನನಗೆ. OTP ಹಾಕಿದ ತಕ್ಷಣ ವ್ಯಾಲಿಡೇಟ್ ಅಂತ ಕೊಟ್ಟರೆ ವೆರಿಫೈಡ್ ಅಂತ ಬರುತ್ತೆ ನೋಡಿ. ವೆರಿಫೈಡ್ ಅಂತ ಬರುತ್ತೆ. ಇದನ್ನು ಓಕೆ ಕೊಡಿ. ಅಂದರೆ ನಾನು ಹಾಕಿರೋಂಥ ಮೊಬೈಲ್ ನಂಬರು ಅದು ವೆರಿಫೈ ಆಗಿದೆ ಅಂತ, ಆಯಿತಾ. ಆಮೇಲೆ ಇಮೇಲ್ ID ಹಾಕಿ ದಯವಿಟ್ಟು. ಇಮೇಲ್ ID ಹಾಕಿದ ತಕ್ಷಣವೇ ರೇಷನ್ ಕಾರ್ಡ್ ನಂಬರ್ ಬೇಕಾಗುತ್ತೆ. ರೇಷನ್ ಕಾರ್ಡ್ ಇದ್ದಲ್ಲಿ ದಯವಿಟ್ಟು ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕು. ಇದನ್ನು ಸ್ವಲ್ಪ ಹಿಂದೆ ತೊಗೊತೀನಿ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್. ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಕೇಳುತ್ತೆ. ಈಸ್ ದ ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಆ್ಯಸ್ ದ ಪರ್ಮನೆಂಟ್ ಅಡ್ರೆಸ್. ಈಗ ಕಮ್ಯುನಿಕೇಷನ್ ಅಡ್ರೆಸ್ಸು ಚೇಂಜ್ ಆಗಿದ್ದರಿಂದ ನಾನೇನು ಮಾಡ್ತೀನಿ, ನೋ ಅಂತ ಕೊಡ್ತೀನಿ. ನೋ ಅಂತ ಕೊಟ್ಬಿಟ್ಟು ಇವಾಗಿರೋವಂಥ ಅಡ್ರೆಸ್ನ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಓಕೆ, ಅಡ್ರೆಸ್ ಲೈನಲ್ಲಿ ನೀವು ಕ್ಲೀನಾಗೆ ಫಸ್ಟು ಡೋರ್ ನಂಬರ್ ಹಾಕಿ.
ನೀವು ಅಪ್ಲಿಕೇಶನಲ್ಲಿ ಏನು ಹಾಕಿದ್ದೀರಾ ಅದನ್ನೇ ನೋಡ್ಕೊಂಡು ಹಾಕಿ ಕ್ಲೀನಾಗೆ. ಅಂದರೆ ಅಪ್ಲಿಕೇಶನ್ ಏನು ನೀವು ಸ್ಕೂಲಿಂದ ಮಾಡಿಸಿರ್ತೀರ ಅದು. ಇಲ್ಲಿ ನೋಡಿ, ಇಲ್ಲೊಂದು ನಿಮಗೆ ಇಂಪಾರ್ಟೆಂಟ್ ವಿಚಾರ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಯಾವುದು ಬಾರ್ ಅಂದರೆ ಬ್ಯಾಕ್ ಸ್ಲ್ಯಾಶು ಮತ್ತು ಕಾಮ ಅದೆಲ್ಲ ಹಾಕಂಗಿಲ್ಲ. ಹಾಕಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಸೊ ಅದನ್ನು ಹಾಕಕ್ಕೆ ಹೋಗಬೇಡಿ. ಸೆಕೆಂಡ್ ಇದರಲ್ಲಿ ನಿಮ್ಮದು ಪೂರ್ತಿ ಅಡ್ರೆಸ್ ಹಾಕ್ಕೊಳ್ಳಿ. ಬಂದು ಇಂಡಿಯಾ, ತಿರ್ಗಾ ಅಡ್ರೆಸ್ ಲೈನ್ ಏನಾದರೂ ಮೂರನೇದಿದ್ರು ಅದನ್ನು ಹಾಕಿ. ಅದಾದಮೇಲೆ ಕರ್ನಾಟಕ ಸ್ಟೇಟು, ಪಿನ್ ಕೋಡ್ ಹಾಕಿ. ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್ ಅರ್ಬನ್, ಸೊ ಬ್ಯಾಂಗ್ಳೂರ್ ಅರ್ಬನ್ನ ಹಾಕ್ಕೋಬೇಕು. ಈಗ ಸ್ಟೂಡೆಂಟ್ ಕ್ಯಾಟಗರಿ ಅಂತ ಇರುತ್ತೆ. ಇಲ್ಲೊಂದು ಅಡ್ರೆಸ್ ಲೈನಲ್ಲಿ ನಾನೊಂದು ಇದು ಮಾಡಿರಲಿಲ್ಲ. ಸ್ಟೂಡೆಂಟ್ಸ್ ಕ್ಯಾಟಗರಿ ಇಲ್ಲಿ ನೋಡಿ, ಇಲ್ಲಿ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, CBSE, ICSE, PUC, ಸ್ಪೆಷಲ್ ಸ್ಕೂಲ್, PUC ಈವ್ನಿಂಗ್ ಅಂತ ಇದೆ. ಇಲ್ಲಿ ಪ್ರೈಮರಿ ಸ್ಕೂಲ್, ಇವಾಗ ಹೈಸ್ಕೂಲ್ ನನ್ನ ಮಗ, ಸೊ ಹೈಸ್ಕೂಲ್ ಅಂತ ಹಾಕ್ತೀನಿ. ಹೈಸ್ಕೂಲ್ ಅಂತ ಸೆಲೆಕ್ಟ್ ಆಗಿದ ತಕ್ಷಣವೇ ಸ್ಯಾಟ್ಸ್ ID ಹಾಕಬೇಕಾಗತ್ತೆ. ಅದನ್ನು ತಿಳ್ಕೊಳ್ಳಿ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಬಂದು ಸ್ಯಾಟ್ಸ್ ID ಹಾಕಬೇಕು. ಸ್ಯಾಟ್ಸ್ ID ಹಾಕಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಅದು ಪೂರ್ತಿ ಡಾಟಾನ ತಗೊಳುತ್ತೆ. ಅದನ್ನು ಹಾಕಿ ಟ್ಯಾಪ್ ಕೊಡಿ, ಆಟೋಮೆಟಿಕ್ಕಾಗಿ ಅದೇ ನೋಡಿ ಎಲ್ಲ ಅದೇ ಫೆಚ್ ಮಾಡ್ಕೊಂಬಿಡ್ತು, ಯಾವ ಸ್ಕೂಲು ಏನು ಎತ್ತ. ಆಮೇಲೆ ಎಲ್ಲಿಂದ ಎಲ್ಲಿಗೆ ಅದನ್ನು ಮಾತ್ರ ತಿಳ್ಕೊಳ್ಳಿ. ಈಗ ಫ್ರಮ್ ಸ್ಟಾಪ್ ಅಂದರೆ ನೀವು ಯಾವ ಕಡೆಯಿಂದ ಹೋಗ್ತಾ ಇದ್ದೀರಾ ಅದನ್ನು. ನಾಗರಬಾವಿ ನಾನು ಹಾಕ್ತಾ ಇರೋಂಥದ್ದು. ಎಲ್ಲಿ ಗಂಟ? ಮಾಗಡಿ ರೋಡ್ ಗಂಟ. ಇಲ್ಲಿ ಮಾಗಡಿ ಅಂತ ಇದೆ, ನಾನು ಮಾಗಡಿ ರೋಡ್, ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್, ಸರಿನಾ? ಹಾಂ, ಇಲ್ಲ ಮಾಗಡಿ ರೋಡ್ ಸೆಕೆಂಡ್ ಕ್ರಾಸ್. ಹಾಂ, ಆಯಿತಾ? ಮಾಗಡಿ ರೋಡ್ ಸೆಕೆಂಡ್ ಕ್ರಾಸ್ ಅಂತ ಹಾಕಿದೆ. ವಯಾ ಅಂತ ಕೇಳುತ್ತೆ. ವಯಾ ಅಂತ ಕೇಳಿದಾಗ ವಿಜಯನಗರ ವಯಾ ಆಗುತ್ತೆ. ನಾನು ವಿಜಯನಗರ VIJ ಅಂತ ಹಾಕ್ಕೊಂಡೆ, ಅದು ಆಟೋಮೆಟಿಕ್ಕಾಗಿ ವಿಜಯನಗರ ಅಂತ ಬರುತ್ತೆ. ವಿಜಯನಗರ, ವಿಜಯನಗರ ಇದು ಯಾವ ಕಡೆ ಹೋಗುತ್ತೆ ಅಂದರೆ ವಿಜಯನಗರ ಮೆಟ್ರೋ ಥ್ರೂ ಹೋಗುತ್ತೆ, ಮೆಟ್ರೋ ಸ್ಟೇಷನ್ ಹತ್ರ ಆ ಕಡೆ ಅಂತಾನೆ ಹೋಗೋದು. ಹೋಗುತ್ತೆ. ವಯಾ 2 ಫಸ್ಟು ವಿಜಯನಗರ ಹಾಕ್ಕೊಂಡೆ ನಾನು. ಎರಡನೇದು ತಿರ್ಗಾ ಸೇಮ್ ಅದೇ ಥರನೇ ವಿಜಯನಗರ ಅಂತಲೇ ಹಾಕೋತೀನಿ, ಯಾಕಂದರೆ ಆ ಕಡೆಯಿಂದನೇ ಹೋಗೋಂಥದ್ದು ಬಸ್ಸು. ವಿಜಯನಗರ ಅಂತ ಹಾಕ್ಕೊಂಡೆ. ನೋಡಿ, ಪಾಸ್ ವ್ಯಾಲಿಡ್ ಫ್ರಮ್ ಡೇಟ್ 1/6/2026 ಹಿಡಿದು 27 ಗಂಟ ಇರುತ್ತೆ. 10 ತಿಂಗಳು ಬರೋವಂಥದ್ದು. ನೋಡಿ, ಇಲ್ಲಿ ಝೀರೋ ಅಂತ ಇರಬೇಕು, ಗ್ಯಾಪ್ನ ಇರಲಿ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಎಲ್ಲ ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣವೇ ಇಲ್ಲಿ ಪಾಸ್ ಅಮೌಂಟ್ ಟು ಬಿ ಪೇಡ್ ಅಂತ ಬರುತ್ತಲ್ಲ, ಅದು 0 ಅಂತಲೇ ಬರಬೇಕು. 0 ಅಂತ ಬಂದಿಲ್ಲ ಅಂತ ಅಂದರೆ ಅದಿಲ್ಲ ಅಂತ, ಅದಾಗಿಲ್ಲ ಅಂತ. ಸೊ ಇವಾಗ ನಮ್ಮ ಸರ್ಕಾರದಿಂದ ನಮ್ಮ CM ಆದ DK ಶಿವಕುಮಾರ್ ಅವರು ಪ್ರತಿಯೊಬ್ಬರು ಮಕ್ಕಳಿಗೆ ಇದೊಂದು ಎಜುಕೇಷನ್ ಅಂದರೆ ಓದ್ತಾ ಇರೋವಂಥ ಮಕ್ಕಳಿಗೆ ಇದು ಕೊಟ್ಟಿರೋಂಥದ್ದು. ಕೆಲವರು ನನಗೆ ಪ್ರಶ್ನೆ ಹಾಕಿದ್ರು, ಸ್ವಾಮಿ ಒಂದು ಊರಿಂದ ಇನ್ನೊಂದು ಊರಿಗೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದಲ್ವ ಅಂತ. ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ, KSRTCಯಿಂದ ಯಾರಾದರೂ ಓಡಾಡಿದ್ರೆ 60 ಕಿಲೋಮೀಟ್ರ್ ಮಾತ್ರ ಅವ್ರಿಗೆ ರಿಸ್ಟ್ರಿಕ್ಷನ್ ಇರುತ್ತೆ, ಅದ್ರ ಒಳಗಡೆ ಅವರು ಓಡಾಡಬೇಕು. ಇದಾಗಿದ್ದ ತಕ್ಷಣವೇ ಎಲ್ಲ ಆಗೋದ್ಮೇಲೆ ಕೆಳಗಡೆ ಐ ಅಗ್ರಿ ಅದನ್ನು ಟಿಕ್ ಮಾಡಿ ಇಲ್ಲಿ ಬರೋವಂಥ ಒಂದು ಕ್ಯಾಪ್ಚಾನ ನೀವು ಫಿಲಪ್ ಮಾಡಬೇಕು. ಇದು ನಾನು ಮಾಡ್ತಾ ಇರೋಂಥದ್ದು ಹೈಸ್ಕೂಲ್ ಮಗ, ಅವನಿಗೆ ಮಾಡ್ತಾ ಇರೋಂಥದ್ದು. ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಏನಾದರೂ ತಪ್ಪಾಗಿದ್ರೆ ಅದು ತೋರಿಸುತ್ತೆ ಏನು ತಪ್ಪಾಗಿದೆ. ಹಾಂ, ಫೀಲ್ಡ್ ಈಸ್ ರಿಕ್ವೈರ್ಡ್. ಓಹೋ, ಇದು ಜನರಲ್ ಹಾಕಲೇಬೇಕು. ಸೊ ಇದನ್ನು ಟಿಕ್ ಮಾಡಲೇಬೇಕಾಗುತ್ತೆ. OBC ಅಂತ ತಗೊಳ್ಳಲ್ಲ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿರೋಂಥದ್ದೇ 3 ಕ್ಯಾಟಗರಿ. ನೋಡಿ, ನಾನು ಫಸ್ಟೇ ಹೇಳ್ತಾ ಇದ್ದೆ OBC ಅಂತ ಇದ್ದರೆ ಅದನ್ನು ಹಾಕಬೇಕು, ಇಲ್ಲಾಂದರೆ ಈ 3 ಮಾಡಬಾರ್ದು ಅಂತ. ಬಟ್ ಇಲ್ಲಿ OBC ಅಂತ ತಗೊಳ್ಳಿಲ್ಲ ಅಂದಿದ್ದಕ್ಕೆ ನಾನು ಅಲ್ಲಿ ಸಬ್ಮಿಟ್ ಕೊಟ್ಟಿದ ತಕ್ಷಣ ಜನರಲ್ ಆದರೂ ಒಂದಲ್ಲ ಸೆಲೆಕ್ಟ್ ಮಾಡಲೇಬೇಕು. ಬಟ್ SC ST ಆಗದೇ ಇದ್ದ ಪಕ್ಷದಲ್ಲಿ ನೀವು ಜನರಲ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ನಾನೀಗ ಸೆಲೆಕ್ಟ್ ಮಾಡಾಯಿತು, ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಸ್ವಲ್ಪ ತಾಳ್ಮೆಯಿಂದ ಇರಿ, ಆರಾಮಾಗಿ ಆಗುತ್ತೆ, ವೆಯ್ಟ್ ಮಾಡಿ. ನೋಡಿ, ಇಲ್ಲಿ ದಿಸ್ ಪೇಜ್ ಇಸಂಟ್ ರೆಸ್ಪಾಂಡಿಂಗ್, ಸ್ವಲ್ಪ ಸ್ಲೋ ಆಗುತ್ತೆ, ಏನು ತೊಂದರೆ ಇಲ್ಲ. ವೆಯ್ಟ್ ಅಂತಲೇ ಕೊಡಿ, ಅಂದರೆ ಅದು ತಗೊತಾ ಇದೆ. 2 ಸತಿ 3 ಸತಿ ಸಬ್ಮಿಟ್ ಅಂತ ಕೊಡೋಕ್ಕೆ ಹೋಗಬೇಡಿ. ನೋಡಿ, ಬಂತು, ಆಗೋಯ್ತು. ಇದೇ ಮೇಯ್ನು. ಇದರಲ್ಲಿ ಕ್ಲೀನಾಗಿ ತೋರಿಸ್ತೀನಿ. ಅವನ ಹೆಸರು, ಅವನ ಫೋಟೋ,
ಅವ್ನ ಮೊಬೈಲ್ ನಂಬರು ಅಡ್ರೆಸ್ಸು ಎಲ್ಲ ಬಂದ್ಬಿಡುತ್ತೆ. ಪ್ಲಸ್ ವಿಜಯನಗರದಿಂದ ಎಲ್ಲಿಂದ ಎಲ್ಲಿಗೆ ಹೋಗಬೇಕು, BMTC ಸ್ಟೇಟು ಕರ್ನಾಟಕ ಸ್ಟೇಟಲ್ಲಿ ಡ್ರಾಫ್ಟ್ ನಂಬರ್ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ಅಟ್ಯಾಚ್ ಅನೆಕ್ಷರ್ ಅಂತ ಬರುತ್ತೆ. ಇವಾಗ ಇರೋದು ನಿಮ್ಮ ಕೆಲಸ. ಬೇಕಾಗಿರೋಂಥದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ನಿಮ್ಮ ಬಸ್ ಪಾಸ್ದು ಏನು ನೀವು ಸ್ಕೂಲಿಂದ ತೊಗೊಂಡಿರ್ತೀರ ಅದನ್ನು ಅಟ್ಯಾಚ್ ಮಾಡಬೇಕು. ಅನೆಕ್ಷರ್ಗಳನ್ನ ಅಟ್ಯಾಚ್ ಮಾಡಬೇಕು. ಒಂದೊಂದೇ ಅಟ್ಯಾಚ್ ಮಾಡಬೇಕು. ಕ್ಲೀನಾಗಿ ಮಾಡ್ಕೊಳ್ಳಿ. ಇದನ್ನು ನಾನು ತೋರಿಸ್ತೀನಿ ನೋಡಿ. ಅಟ್ಯಾಚ್ ಅನೆಕ್ಷರ್ ಅಂತ ಬರುತ್ತೆ. ಸೊ ಅಟ್ಯಾಚ್ ಅನೆಕ್ಷರ್ನ ನೀವು ಮಾಡಬೇಕಾಗತ್ತೆ. ಅಟ್ಯಾಚ್ ಅನೆಕ್ಷರ್ ಅಂತ ಕೊಟ್ಟಿದ ತಕ್ಷಣ ನೋಡಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಈಚ್ ಎನ್ಕ್ಲೋಸರ್ಸ್ ರಿಕ್ವೈರ್ಸ್ ಎ ಯುನೀಕ್ ಫೈಲ್. ಪ್ಲೀಸ್ ಅವಾಯ್ಡ್ ಅಪ್ಲೋಡಿಂಗ್ ದ ಸೇಮ್ ಫೈಲ್ ಇನ್ ಮಲ್ಟಿಪಲ್ ಫೀಲ್ಡ್ಸ್. ಇದು ಮಾತ್ರ ತಿಳ್ಕೊಳ್ಳಿ. ಇದು ಹೇಳ್ತಾರಂಥದ್ದು ಏನು ಅಂತಂದರೆ, ದಯವಿಟ್ಟು ಒಂದೇ ಅಪ್ಲಿಕೇಶನ್ ಹಾಕುವಾಗ ನೀವು ಎಲ್ಲ ಕಡೆನೂ ಸೇಮು ಡಾಕ್ಯುಮೆಂಟ್ಸ್ನ ಹಾಕಬೇಡಿ ಅಂತ ಹೇಳ್ತಾರದು. ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಇದು ಮೇನ್ ಇಂಪಾರ್ಟೆಂಟು. ನಿಮ್ಮದು ಏನು ಅಪ್ಲಿಕೇಶನ್ ಇದೆ ಅದನ್ನು ನೀವು ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ನು ಡಿಕ್ಲರೇಷನ್ ಫಾರಮ್ನ ದಯವಿಟ್ಟು PDF ಆಗಿ ಚೇಂಜ್ ಮಾಡ್ಕೊಳ್ಳಿ. PDF ಆಗಿ ಚೇಂಜ್ ಮಾಡೋದಕ್ಕೆ ನಿಮಗೆ ನಾನು ಒಂದು ಹೇಳ್ಕೊಡ್ತೀನಿ ನೋಡಿ. ಐ ಲವ್ PDF ಅಂತ ಬರುತ್ತೆ. ದಯವಿಟ್ಟು ಆ ಒಂದು ವೆಬ್ಸೈಟಲ್ಲಿ ಹೋಗಿ ಆರಾಮಾಗೆ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು PDF ಆಗಿ ಕನ್ವರ್ಟ್ ಮಾಡಿ ನೋಡಿ. ಐ ಲವ್ PDF ಅಂತ ಇದೆ. ನಾನು ಅದನ್ನು ಹಾಕ್ಕೊಂಡಿದ್ದೀನಿ. JPGಯಿಂದ PDFಗೆ ಕನ್ವರ್ಟ್ ಮಾಡೋಂಥದ್ದು. ಸೊ ನಾನಿಲ್ಲಿ ಆ ಒಂದು ಫೈಲ್ನ ನಾನಿಲ್ಲಿ ಡ್ರಾಪ್ ಡೌನ್ ಮಾಡ್ತೀನಿ. ಡ್ರಾಪ್ ಮಾಡಿಬಿಟ್ಟು ಅದನ್ನು PDF ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ನಾನು ಇದಕ್ಕೆ ಹಾಕ್ತೀನಿ ನೋಡಿ. ಇದಕ್ಕೆ ಹಾಕ್ಕೊಂಡೆ. ಈಗ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಕನ್ವರ್ಟ್ ಆಯಿತು. ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಆಯಿತು. ಇವಾಗ ಡೌನ್ಲೋಡ್ ಆಗಿರೋ ಜಾಗ ಒಂದೇ ಒಂದು ನಿಮಿಷ, ಇದು ಯಾವ ಜಾಗಕ್ಕೆ ಹೋಗಬೇಕು ಅಂತ ನೋಡ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗೆ ನಿಮಗೆ ಬೇಕಾಗಿರೋಂಥ ಕ್ಲೀನಾಗಿ ಒಂದು ಜಾಗದಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಂತಲೇ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ದಯವಿಟ್ಟು ಅದರಲ್ಲಿ ಇಟ್ಕೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ. ಓಕೆ, ಡಿಕ್ಲರೇಷನ್ ಫಾರಮ್ ಅಂತಲೇ ಇಟ್ಕೊಳ್ಳಿ. ನೋಡಿ ಇಲ್ಲಿ ಫಸ್ಟ್ ಬಂದು ಚೂಸ್ ಫೈಲ್ ಅಂತ ಕೇಳುತ್ತೆ. ಚೂಸ್ ಫೈಲ್ ಅಂತ ಕೇಳಿದಾಗ ನೀವು ಹಾಕಬೇಕಾಗಿರೋಂಥದ್ದು, ಈಗ ನಾನು ಚಿಕ್ಕೊಂದು ಮಾಡ್ತಾಯಿದ್ದೀನಿ. ಸೊ ಚಿಕ್ಕೊಂದು ಮಾಡುವಾಗ ಅವನದೇ ಅಪ್ಲಿಕೇಶನ್ನ ನಾವಿಲ್ಲಿ ಹಾಕಬೇಕು. ಚೂಸ್ ಫೈಲ್ ಅಂತ ತಗೊಂಡೆ. ಈಗ ನಾನು ಡೈರೆಕ್ಟಾಗೆ ಅದೇ ಒಂದು ಇದರಲ್ಲಿ ಬಸ್ ಪಾಸ್ ಅಂತಾನೆ ಒಂದು ಇದನ್ನು ಮಾಡಿಕೊಂಡಿದ್ದೀನಿ ನೋಡಿ. ಈ ಒಂದು PDF ನಾನು ಇಲ್ಲಿ ಹಾಕ್ಕೊಂಡೆ. PDF ಈಸ್ ಬೆಸ್ಟ್. ದಯವಿಟ್ಟು ಅದನ್ನು ತಿಳ್ಕೊಳ್ಳಿ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಪೇಮೆಂಟ್ ಫೀಸ್ ರಿಸಿಪ್ಟ್ ಅಂತ ಕೇಳ್ತಾರೆ. ಫೀಸ್ ರಿಸಿಪ್ಟ್ ಅಂತ ಕೇಳಿದಾಗ ಫೀಸ್ ರಿಸಿಪ್ಟನ್ನ ಹಾಕಬೇಕಾಗತ್ತೆ. ಸ್ನೇಹಿತರೆ, ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ 3 ಪಾಯಿಂಟ್ ಇದೆ. ಒಂದು ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ನು, ಇಲ್ಲಿ ನಾನು ಒಂದು PDF ಹಾಕಿದ್ದೀನಿ. ಎರಡನೇದು ಬಂದು ಫೀ ಪೇಮೆಂಟ್ ರಿಸಿಪ್ಟು, ಗ್ಯಾಪ್ನ ಇರಲಿ, ನೀವು ಕೊಟ್ಟಿರೋಂಥ ಫೀ ಪೇಮೆಂಟ್ ರಿಸಿಪ್ಟನ್ನ ಇಲ್ಲಿ ಹಾಕಬೇಕಾಗತ್ತೆ. ಅದಾದಮೇಲೆ ಫೋಟೋ ಆಫ್ ದಿ ಅಪ್ಲಿಕೆಂಟ್ ನಾನು ಇವಾಗ ಹಾಕಿದ್ದೀನಿ, ಏನು ತೊಂದರೆ ಇಲ್ಲ. ಇದೂ ಅಷ್ಟೇ, ಇದು JPG ಅಥವಾ PDF ಫಾರ್ಮೆಟಲ್ಲಿ ನೀವು ಹಾಕ್ಬೋದು. ನಾನು ಇದನ್ನು PDF ಆಗಿ ಕನ್ವರ್ಟ್ ಮಾಡಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ JPGನಲ್ಲಿ ಹಾಕಿದ್ದೀನಿ. ಓಕೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ವಿಚಾರ ಅಂತ ಅಂದರೆ, ಫೀ ಪೇಮೆಂಟ್ ರಿಸಿಪ್ಟಲ್ಲಿ ಒಂದು ಪ್ರಶ್ನೆ ಇದೆ. RTE ಸ್ಟೂಡೆಂಟ್ಸ್ ಆದರೆ ಏನು ಮಾಡಬೇಕು? RTE ಸ್ಟೂಡೆಂಟ್ಸ್ ಆದರೆ ದಯವಿಟ್ಟು ಸ್ಕೂಲಿಂದ ಒಂದೇ ಒಂದು ಅವ್ರ ಕಡೆಯಿಂದ ಒಂದು ನೋಟ್ ಹಾಕ್ಸ್ಕೊಳ್ಳಿ. so and so student is taken into RTE student, so the fees receipt is not valid ಅಂತ ಹಾಕ್ಬಿಟ್ಟು ಅದಕ್ಕೆ ಸೀಲ್ ಸಿಗ್ನೇಚರ್ ಹಾಕ್ಕೊಂಡು ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಬೋದು. ಓಕೆ, ಇದನ್ನು ಹಾಕ್ಕೊಂಡಾಗ ಅದು ವ್ಯಾಲಿಡ್ ಆಗುತ್ತೆ. ಸೊ ಅದನ್ನು ನಾನು ನಿಮಗೆ ಇವಾಗ ಮಾಡಿ ತೋರಿಸ್ತೀನಿ. ಈಗ ನನ್ನ ಮಗಂದು ಬಂದು RTE. ಸೊ RTE ಇದ್ದಾಗ ನೀವೇನು ಮಾಡಬೇಕು ಅಂತ ಹೇಳ್ತೀನಿ. ಆ ಸ್ಕೂಲಲ್ಲಿ HM ಹತ್ರ ಒಂದು ರಿಕ್ವೆಸ್ಟ್ ಲೆಟರ್ ತಗೊಳ್ಳಿ. ಫ್ರಮ್ ಅಂತ ಅವರೇ ಹಾಕ್ಕೊಡ್ತಾರೆ. ಪ್ಲಸ್ ಟು ಹೂಮ್ ಸೋ ಎವರ್ ಇಟ್ ಈಸ್ ಕನ್ಸರ್ನ್ಡ್, ಇದನ್ನು ಡೈರೆಕ್ಟಾಗಿ ಕ್ಲೀನಾಗಿ ತಿಳ್ಕೊಳ್ಳಿ. so and so student, son of so and so father name or mother name is studying in particular school in particular standard with SATS number. ಏನು SATS number ಇದೆ ಅದನ್ನು ಹಾಕ್ಬಿಟ್ಟು since the student is from RTE, so we are not collecting any fees from the student and you can provide the application ಫಾರ್ ರಿಜಿಸ್ಟ್ರೇಷನ್ ಆಫ್ BMTC ಬಸ್ ಪಾಸ್ ಅಂತ ಅವ್ರ ಕಡೆಯಿಂದ ಒಂದು ಸೀಲ್ ಸಿಗ್ನೇಚರ್ ಹಾಕ್ಸ್ಕೊಳ್ಳಿ. ಅದು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಮೇಲ್ ID-ಗೆ helloRahulofficial@gmail.comಗೆ ನನಗೆ ಒಂದು ಮೇಲ್ ಹಾಕಿ ನಮಸ್ತೆ ಅಂತ. ನಾನು ಆ ಫಾರ್ಮೆಟ್ನ ನಿಮ್ಗೆ ಕಳಿಸ್ತೀನಿ. ಸ್ಕೂಲಿಂದ ಸೀಲ್ ಸಿಗ್ನೇಚರ್ ಹಾಕ್ಸ್ಕೊಳ್ಳಿ. ಅದು ಫೀಸ್ ರಿಸಿಪ್ಟಾಗಿ ಕನ್ಸಿಡರ್ ಆಗುತ್ತೆ. ಅದಾಗಿದ್ದ ತಕ್ಷಣವೇ ನೀವೇನು ಮಾಡಿ, ನಾನು ಇದನ್ನೆಲ್ಲ ಇವಾಗ ಹಾಕಿದ್ದೀನಿ. ಫೀಸ್ ರಿಸಿಪ್ಟ್ ಹಾಕಿದ್ದೀನಿ, ಫೋಟೋ ಆಫ್ ಅಪ್ಲಿಕೆಂಟ್ ಹಾಕಿದ್ದೀನಿ, ಪ್ಲಸ್ ಸ್ಟೂಡೆಂಟ್ ಅಪ್ಲಿಕೇಶನ್ ಬಸ್ ಪಾಸ್ ಏನಿದೆ ಅದನ್ನು ಹಾಕಿದ್ದೀನಿ. ಹಾಕಿದ ತಕ್ಷಣವೇ ಇಲ್ಲಿ ಸೇವ್ ಅನೆಕ್ಷರ್ ಅಂತ ಬರುತ್ತೆ ನೋಡಿ. ಸೇವ್ ಅನೆಕ್ಷರ್ ಅಂತ ಬರುತ್ತೆ, ಅದನ್ನು ಸೇವ್ ಮಾಡಿ. ಸೇವ್ ಮಾಡಿದಾಗ ಸ್ವಲ್ಪ ತಾಳ್ಮೆಯಿಂದ ಇರಿ, ದಯವಿಟ್ಟು ಸೇವ್ ಆಯಿತು. ಸೇವ್ ಆಗಿದ ತಕ್ಷಣ ಏನೇನು ಹಾಕಿದ್ದೀವಿ ಇಲ್ಲೇ ಬಂದ್ಬಿಡುತ್ತೆ. ಏನು ಹೆಸರು,
ಅವರ ಫೋಟೋ ಪ್ರತಿಯೊಂದು ಇಲ್ಲೇ ಬಂದ್ಬಿಡುತ್ತೆ ವಿತ್ ನೋಡಿ ಅಪ್ಲಿಕೇಶನ್ ಡೀಟೇಲ್ಸ್ ಅಪ್ಲೈ ಟು ದಿ ಆಫೀಸ್ BMTC ಸ್ಟೇಟ್ ಫೀಸ್ ರಿಸಿಪ್ಟ್ ಹಾಕಿದ್ದೀನಿ, ಫೋಟೋ ಆಫ್ ಅಪ್ಲಿಕೆಂಟ್ ಹಾಕಿದ್ದೀನಿ, ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಹಾಕಿದ್ದೀನಿ. ಸೊ ಅದನ್ನು ಹಾಕಿದ ತಕ್ಷಣ ಲಾಸ್ಟ್ಗೆ ಇಲ್ಲಿ ನೀವು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣವೇ ಅದು ನಿಮಗೆ ಡೈರೆಕ್ಟಾಗಿ ಪೂರ್ತಿ ಸಕಾಲ ಅಕ್ನಾಲಜ್ಮೆಂಟ್ ಸಮೇತ ಬಂದ್ಬಿಡುತ್ತೆ. ಇದನ್ನು ನೀವು ದಯವಿಟ್ಟು ಎಕ್ಸ್ಪೋರ್ಟ್ ಟು PDF ಅಂತ ಕೊಡಿ, ಅದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಒಂದು ಅದಾದಮೇಲೆ ಬೇಕಾದ್ರೆ ಪ್ರಿಂಟ್ ಆದರೂ ನೀವು ಕೊಡ್ಬೋದು. ಪ್ರಿಂಟ್ ಅಂತ ಕೊಟ್ಟಾಗ ಡೈರೆಕ್ಟಾಗಿ ನಿಮಗೆ ಅದು ಪ್ರಿಂಟ್ ಬರುತ್ತೆ. ಆವಾಗಲೂ ಸಹ ನೀವು ಸಕಾಲದಿಂದ ಬಂದಿರೋಂಥ ಇದನ್ನು ಆ್ಯಸ್ ಇಲ್ಲಿ ಸೇವ್ ಆ್ಯಸ್ PDF ಅಂತ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಪ್ರಿಂಟ್ ಬೇಕು ಅಂದರೆ ಪ್ರಿಂಟ್ ತೊಗೊಬೋದು. ನಾನು ತಿರ್ಗಾ ಸೇವ್ ಮಾಡ್ತಾಯಿದ್ದೀನಿ. ಸೇವ್ ಅಂತ ಕೊಟ್ಟಾಗ ಎಲ್ಲಿಗೆ ಬೇಕು ಅಂತ ಕೇಳುತ್ತೆ. ಡೈರೆಕ್ಟಾಗಿ ನಾನು ತಿರ್ಗಾ ಅದೇ ಜಾಗಕ್ಕೆ ಹೋಗ್ಬಿಟ್ಟು ನಾನು ಅದನ್ನು ಸೇವ್ ಮಾಡ್ತೀನಿ. ಸ್ಟೂಡೆಂಟ್ ಬಸ್ ಪಾಸ್ ಡಿಕ್ಲರೇಷನ್ ಫಾರಮಲ್ಲಿ ನಾನು ಇದನ್ನು ಸುಮ್ಮನೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ, ಆಗಿದ ತಕ್ಷಣವೇ ಇದು ಕ್ಲೋಸ್. ನಿಮ್ಮದು ಸಕಾಲದ ನಂಬರ್ ಬಂದಿರುತ್ತೆ, ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ ತಕ್ಷಣ ಈ ಅಪ್ಲಿಕೇಶನ್ನು ಕ್ಲಿಯರ್ ಆಯಿತು. ಇಲ್ಲಿ ನೀವು ಇವಾಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟು ಹಾಕಿದ ನಂತರ ಸ್ಟೇಟಸ್ನ ನೀವು ಚೆಕ್ ಮಾಡಬೇಕು ಅಂತ ಅಂದರೆ ಆ ಅಪ್ಲಿಕೇಶನ್ದು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಬರುತ್ತೆ. ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಬರುತ್ತೆ. ಆ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ. ಫಸ್ಟು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಇದನ್ನು ಒತ್ಬಿಟ್ಟು ಅಂಟಿಲ್ ಇವತ್ತಿನ ಡೇಟ್ ಗಂಟ ನೋಡಿ, ಅದು ಹೆಂಗಾದರೂ ಇರಲಿ, ಡೇಟ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ಹಾಕಬೇಡಿ, ಗೆಟ್ ಡಾಟಾ ಅಂತ ಕೊಡಿ. ನೀವು ಹಾಕಿರೋಂಥ ಅಪ್ಲಿಕೇಶನ್ ನಂಬರು ಇಲ್ಲಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಹಾಕಿರೋಂಥ ಅಪ್ಲಿಕೇಶನ್ನು ನೋಡಿ, ಅಂಡರ್ ಪ್ರಾಸೆಸ್ ಅಪ್ಲಿಕೇಶನ್ ಫಾರ್ ದಿ BMTC ನೋಡಿ, ಅಪ್ಲಿಕೇಶನ್ ಫಾರ್ ದ BMTC ಸ್ಟೂಡೆಂಟ್ ಬಸ್ ಪಾಸ್ 2026 ಇದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಅದಾದಮೇಲೆ ಸಬ್ಮಿಷನ್ ಡೇಟ್ ಬರುತ್ತೆ, ಡ್ಯೂ ಡೇಟ್ ಅಂತ ಏನಿದೆ ನಾಟ್ ಅಪ್ಲಿಕೇಬಲ್ ಬರುತ್ತೆ, ಅಂಡರ್ ಪ್ರಾಸೆಸ್. ಆಯಿತಾ, ಇದು ಮೇಯ್ನು ಅದರದು. ಆಯಿತಾ, ಅದೇ ಥರ PUCನಲ್ಲಿ ಇವಾಗ ಸೇರ್ತಾ ಇರ್ತಾರೆ, ಇಲ್ಲಾಂದರೆ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಇವಾಗ ಸೇರ್ತಾ ಇರ್ತಾರೆ. ಸೊ ಇವಾಗಲೇ ನಿಮಗೆ ಫೀಸ್ ರಿಸಿಪ್ಟ್ ಇರೋದಿಲ್ಲ. ಸೊ ಸ್ವಲ್ಪ ತಾಳ್ಮೆಯಿಂದ ಇದ್ದು ಅದನ್ನು ಹಾಕಬೇಕಾಗತ್ತೆ. ಅದರಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗತ್ತೆ, ಅದು ಮೇಯ್ನು. ಆಯಿತಾ, ಇಲ್ಲಿ ಡೈರೆಕ್ಟಾಗಿ ತಿರ್ಗಾ ಅಪ್ಲಿಕೇಶನ್ ಫಾರಮ್ಗೆ ಹೋಗಿ ಇದನ್ನೇನು ಮಾಡೋಕ್ಕೆ ಹೋಗಬೇಡಿ, ಅಂಡರ್ ಪ್ರಾಸೆಸ್ ಅಂತ ಇರುತ್ತೆ. ಅದನ್ನು ಆಮೇಲೆ ನೋಡೋಣ. ಅಪ್ರೂವ್ಡ್ ಅಂತ ಬಂದಿದ ತಕ್ಷಣ ನೀವು ಆಮೇಲೆ ಇದೀನಿ. ಇದು 2 ರಿಂದ 3 ದಿನ ಬೇಕಾಗುತ್ತೆ. ದಯವಿಟ್ಟು ಆತರ ಪಡೋಕ್ಕೆ ಹೋಗಬೇಡಿ. ಅಂಡರ್ ಪ್ರಾಸೆಸ್ ಅಂತ ಇದೆ. ಬೇಕಾದ್ರೆ ಕರೆಂಟ್ ಸ್ಟೇಟಸ್ನ ನೀವು ಹಿಂಗೆ ಒತ್ತಿದಾಗ ಏನು ಆಗ್ತಾಯಿದೆ, ಎಲ್ಲಿಗೆ ಹೋಗಿದೆ, ಏನು ಎತ್ತ ಅಂತ ಎಲ್ಲ ಬರುತ್ತೆ. ಅಪ್ಲಿಕೇಶನ್ ಸಬ್ಮಿಷನ್ ಆಗಿದೆ, ಫಾರಮ್ ವ್ಯೂ ಡೀಟೇಲ್ಸ್ ಎಲ್ಲ ಇದೆ, ಅಕ್ನಾಲಜ್ಮೆಂಟ್ ಬಂದಿದೆ, ಕಂಪ್ಲೀಟೆಡ್ ಅಂತ ಬಂದಿದೆ. BMTC ನೋಡಲ್ ಆಫೀಸರ್ನ ಅವರು ಸೆಲೆಕ್ಟ್ ಮಾಡಿಬಿಟ್ಟು ಅಂಡರ್ ಪ್ರಾಸೆಸ್ ಅನ್ನೋದನ್ನು ಅವರು ಟಿಕ್ ಮಾಡಿ ಅಪ್ರೂವ್ಡ್ ಅಂತ ಬರುತ್ತೆ. ಅಪ್ರೂವ್ಡ್ ಅಂತ ಬಂದಿದ ತಕ್ಷಣವೇ ನೋಡಿ ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರಮ್ ಎಲ್ಲ ಬಂದಿರುತ್ತೆ. ಈ ಅಪ್ಲಿಕೇಶನ್ ಫಾರಮ್ ನಂಬರ್ ಇಲ್ಲೇ ಇರುತ್ತೆ, ರೆಫರೆನ್ಸ್ ನಂಬರು. ಈ ಅಪ್ಲಿಕೇಶನ್ ನಂಬರ್ನ ನೀವು ಕಾಪಿ ಮಾಡಿದ ನಂತರ ಅಪ್ಲೈ ಫಾರ್ ದ BMTC ನೋಡಿ, ಅಪ್ಲೈ ಫಾರ್ ದ ಸರ್ವಿಸಸ್ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿ ಮಾಡಿ. ಅಲ್ಲಿ ಅಪ್ರೂವ್ ಅಂತ ಬಂದರೆ, ಇಲ್ಲಿ ಅಂಡರ್ ಪ್ರಾಸೆಸ್ ಅಂತ ಏನಿದೆ ಅದು ಅಪ್ರೂವ್ ಅಂತ ಬಂದರೆ ಮಾತ್ರ ನೋಡಿ ಇಲ್ಲಿ BMTC ಅಂತ ಹಾಕ್ತೀನಿ. ಇಲ್ಲಿ ಅಪ್ಲಿಕೇಶನ್ ಟು ಶೆಡ್ಯೂಲ್ ದಿ ಅಪಾಯಿಂಟ್ಮೆಂಟ್ ಫಾರ್ BMTC ಬಸ್ ಪಾಸ್ ಇದನ್ನು ಒತ್ತಿದ ನಂತರ ನೀವು ಶೆಡ್ಯೂಲ್ ಮಾಡ್ಕೊಬಹುದು. ಆದರೆ ನಾನು ಹೇಳೋಂಥದ್ದು ಏನಂತಂದರೆ ಹತ್ತಿರದ ಬ್ಯಾಂಗ್ಳೂರ್ 1 ಅದಕ್ಕೆ ಇಲ್ಲ ಕರ್ನಾಟಕ 1 ಅಲ್ಲಿಗೆ ಹೋದರೆ ನೀವೇನು ಶೆಡ್ಯೂಲ್ ಸ್ಲಾಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಟ್ ಅಪ್ರೂವ್ ಅಂತ ಆಗಿರಬೇಕು. ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ, ಅಪಾಯಿಂಟ್ಮೆಂಟ್ ಡೇಟ್ ಯಾವ್ದು ಬೇಕು ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ, ಯಾವುದು ನೀವು ಇದು ಬೇಕು ಅದನ್ನು ಹಾಕ್ಕೊಳ್ಳಿ. ನಾನು ನಾರ್ಮಲಾಗಿ ಹಾಕ್ತೀನಿ. ಇಲ್ಲಿ ಟು ಚೆಕ್ ಡೀಟೇಲ್ಸ್ ಪ್ಲೀಸ್ ಕ್ಲಿಕ್ ಆನ್ ಅಂತ ಬರುತ್ತೆ. ನಿಮ್ಮದು ಅಪ್ರೂವ್ ಆಗಿದ್ದರೆ ಮಾತ್ರ ಅದು ಪ್ರೊಸೀಡ್ ಆಗುತ್ತೆ. ಇಲ್ಲ ಅಂತ ಅಂದರೆ ನೋಡಿ ಏನಂತ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅಪ್ಲಿಕೇಶನ್ ನಂಬರ್ ಹಾಕಿದೆ ನಾನು ಇವಾಗಲೇ ಹಾಕಿರೋದಕ್ಕೋಸ್ಕರ ಅದು ಅಪ್ರೂವ್ ಆಗಿರಲ್ಲ. ಕ್ಲಿಕ್ ಟು ಚೆಕ್ ದ ಡೀಟೇಲ್ಸ್ ಪ್ಲೀಸ್ ಕ್ಲಿಕ್ ಆನ್ ಅಂತ ಬರುತ್ತೆ. ಇದನ್ನು ಒತ್ತಿದ ತಕ್ಷಣ ಅದಿಲ್ಲ ಅಂತ ಬಂದ್ಬಿಡುತ್ತೆ. ನೋಡಿ ಅಪ್ಲಿಕೇಶನ್ ರೆಫರೆನ್ಸ್ ಡಸ್ ನಾಟ್ ಎಕ್ಸಿಸ್ಟ್, ಇನ್ನೂ ಆಗಿಲ್ಲ ಅಂತ ಬರುತ್ತೆ. ಸೊ ಅಪ್ರೂವಲ್ ಆದರೆ ಮಾತ್ರ ಅದು ಪ್ರೊಸೀಡ್ ಆಗುತ್ತೆ. ಅದಾದ ನಂತರ ಅಪಾಯಿಂಟ್ಮೆಂಟ್ ಟೈಮ್ ಸ್ಲಾಟ್ ನೀವು ಹಾಕ್ಕೋಬೇಕಾಗತ್ತೆ. ಸ್ಟೂಡೆಂಟ್ ನೇಮ್ ಹಾಕ್ಕೊಬೇಕು ನೋಡಿ, ಸ್ಟೂಡೆಂಟ್ ನೇಮ್ ಹಾಕ್ಕೋಬೇಕು, ಇನ್ಸ್ಟಿಟ್ಯೂಷನ್ ನೇಮ್ ಹಾಕ್ಕೋಬೇಕು, ಮೊಬೈಲ್ ನಂಬರ್ ಹಾಕ್ಕೊಂಡು ಪ್ರೊಸೀಡ್ ಮಾಡಿದ್ರೆ ನಿಮ್ಮ ಸ್ಲಾಟ್ ಬುಕ್ ಆಗುತ್ತೆ. ಡೈರೆಕ್ಟಾಗಿ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಬಸ್ ಪಾಸ್ನ ತೊಗೊಬೋದು. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ಇದು ನಾನು ತೋರಿಸಿರೋಂಥದ್ದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ. ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತಲೇ ಮಾಡಿರೋಂಥದ್ದು ಡಿಜಿಟಲ್ ಭಾರತ್ ಸೇವಾ. ಯಾವುದೇ ವಿಚಾರ ಇದ್ರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.